ಎಲ್ಲ ಪ್ರೀತಿಯ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 8ನೇ ತರಗತಿಯ ಮೊದಲನೇ ಸಂಕಲನಾತ್ಮಕ ಪರೀಕ್ಷೆ ಅಂದರೆ SA1 ಮಿಡ್ ಟರ್ಮ್ನ ದೈಹಿಕ ಶಿಕ್ಷಣದ ಪ್ರಶ್ನೆ ಪತ್ರಿಕೆ ಈ ಒಂದು ವಿಡಿಯೋದಲ್ಲಿ. ಮಕ್ಕಳೇ, ಇದು ನಿಮ್ಮ ದೈಹಿಕ ಶಿಕ್ಷಣ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ, ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿದ್ದು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಸಹ ನೀಡಲಾಗಿರುತ್ತೆ. ಇದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಿಮ್ಮ ಅಭ್ಯಾಸಕ್ಕಾಗಿ ನೀಡಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ. ಇಲ್ಲಿ ಮೊದಲನೇ ಮೇನ್ ಬಂದಾಗ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇದೆ. ಮೊದಲನೇ ಪ್ರಶ್ನೆ, ದೈಹಿಕ ದಾಢ್ಯತೆಯ ಅಂಶಕ್ಕೆ ಉದಾಹರಣೆ ಮೈಮಣಿತ. ರಾಷ್ಟ್ರಗೀತೆಯನ್ನು ಡ್ಯಾಶ್ ಸಮಯದಲ್ಲಿ ಆಡಿ ಮುಗಿಸಬೇಕು, 48ರಿಂದ 52 ಸೆಕೆಂಡ್ಗಳು. ಹಾಕಿ ಆಟದಲ್ಲಿ ಆಟಗಾರನಿಗೆ ಎಚ್ಚರಿಕೆ ನೀಡಲು ಡ್ಯಾಶ್ ಕಾರ್ಡ್ ಬಳಸುತ್ತಾರೆ. ಹಸಿರು. ಮ್ಯಾರಥಾನ್ ಓಟದ ದೂರ ಡ್ಯಾಶ್ ಆಗಿರುತ್ತದೆ, 42.195 ಕಿಲೋಮೀಟರ್. ಹೊಂದಿಸಿ ಬರೆಯಿರಿ. ಈ ಒಂದು ನೀಡಲಾಗಿದೆ. ಇಲ್ಲಿ ಆಂಟೆನಾ ಅಂದಾಗ ನಟ್ಟಿನ ಬದಿಗೆ ಕಟ್ಟಲ್ಪಟ್ಟಿರುವ ಉಪಕರಣ. ಹಾಕಿ ಪಂದ್ಯಾಟದ ಪ್ರಾರಂಭ ಸೆಂಟರ್ ಪಾಸ್. ದೂರದ ಓಟ 10,000 ಮೀಟರ್. ರಾಷ್ಟ್ರಗೀತೆ ರವೀಂದ್ರನಾಥ ಟಾಗೋರ್. ಹಾಗೆ ಇಲ್ಲಿ 1 ಅಂಕದ ಪ್ರಶ್ನೆಗಳಿದೆ. ಕ್ರೀಡಾ ಮನೋಭಾವ ಎಂದರೇನು? ರಾಷ್ಟ್ರಗೀತೆಯು ಯಾವ ಭಾಷೆಯಲ್ಲಿ ರಚಿತವಾಗಿದೆ? ಹಾಕಿ ಸ್ಟಿಕ್ನ ಅಳತೆಯನ್ನು ಬರೆಯಿರಿ. ಮಧ್ಯಮ ದೂರದ ಓಟದ ಸ್ಪರ್ಧೆಗಳ್ಯಾವುವು? ನಂತರ 2 ಅಂಕದ ಪ್ರಶ್ನೆಗಳು. ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳ ಸಂಕೇತ ತಿಳಿಸಿರಿ. ಹಾಕಿ ಆಟದಲ್ಲಿ ಗೋಲ್ ಕೀಪರ್ನಿಗೆ ಅವಶ್ಯಕವಿರುವ ಸಲಕರಣೆಗಳನ್ನು ಪಟ್ಟಿ ಮಾಡಿರಿ. ದೂರದ ಓಟದ ಸ್ಪರ್ಧೆಗಳಲ್ಲಿ ಸುತ್ತು ಎಣಿಕೆಗಾರರ ಕರ್ತವ್ಯ ತಿಳಿಸಿ. ವಾಲಿಬಾಲ್ ಆಟದಲ್ಲಿ ಬಳಸಲಾಗುವ ಉಪಕರಣಗಳನ್ನು ಹೆಸರಿಸಿ. ಹೀಗೆ ಎಲ್ಲ ಪ್ರಶ್ನೆಗಳು ಇದೆ. ಆ ಪ್ರಶ್ನೆಗಳಿಗೆ ಕೀ ಉತ್ತರಗಳು ಸಹ ಈ ಒಂದು PDF-ನಲ್ಲಿ ನೀಡಲಾಗಿದೆ. ಇಲ್ಲಿ ನೋಡಿ, ಕೀ ಉತ್ತರಗಳು ಸಹ ಇಲ್ಲಿ ನಿಮಗೆ ಸಿಗುತ್ತೆ. ವಿದ್ಯಾರ್ಥಿಗಳೇ, ಇದು ನಿಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ಅಂದರೆ ನಿಮ್ಮ ದೈಹಿಕ ಶಿಕ್ಷಣ ಪರೀಕ್ಷೆಯ ದೃಷ್ಟಿಯಿಂದ ನಿಮಗಾಗಿ ನೀಡಿರತಕ್ಕಂಥ ಒಂದು ಮಾದರಿ ಪತ್ರಿಕೆಯಾಗಿದೆ. ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಮತ್ತು ಕೀ ಆನ್ಸರ್ ಆಗಿದೆ. ಈ ರೀತಿಯಾಗಿ ನಿಮಗೆ ಪ್ರಶ್ನೆ ಪತ್ರಿಕೆ ಬರಬಹುದು. ನೀವು ಈ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ, ಹಾಗೆ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಸಹ ಅಭ್ಯಾಸ ಮಾಡಿ ನಿಮ್ಮ ಪರೀಕ್ಷೆಗೆ ತಯಾರಿ ಆಗಿ ಅಂತ ತಿಳಿಸುತ್ತಾ, ತಪ್ಪದೇ ಈ ಒಂದು PDF-ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ಡೌನ್ಲೋಡ್ ಮಾಡಿಕೊಂಡು ನೀವು ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಹಾಗೆ ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.